ಪುಲಕೇಶಿನಗರ ಕ್ಷೇತ್ರದ ವಿವಿಧ ಪಕ್ಷದ ಅನೇಕ ಮುಖಂಡರು ಇಂದು ಸ್ಥಳೀಯ ಶಾಸಕರಾದ ಎಸಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಪಕ್ಷ ಸೇರ್ಪಡೆಯ ನಂತರ ಮಾತನಾಡಿದ ಶಾಸಕರು, ಕಾಂಗ್ರೆಸ್ ಪಕ್ಷ ಎಲ್ಲಾ ಜಾತಿ ಧರ್ಮದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪಕ್ಷ. ಪಕ್ಷದ ಮೇಲೆ ವಿಶ್ವಾಸವಿಟ್ಟು ಬಂದಂತ ಎಲ್ಲ ಮುಖಂಡರಿಗೂ ಸ್ವಾಗತವನ್ನ ಕೋರಿತು. ಇನ್ನು ರಾಜೀವ್ ಗಾಂಧಿ ಫುಟ್ಬಾಲ್ ಕಪ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಪುಲಕೇಶಿನಗರ ಹಿರಿಯ ಮುಖಂಡರಾದ ವಿನೋದ್ ಬೆಂಜಮಿನ್ ಮಾತನಾಡಿ, ನಾನು 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯನಾಗಿ ಕಾರ್ಯಕರ್ತನಾಗಿ ಇದ್ದೀನಿ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೊಂದಲಗಳಿಂದ ಸ್ವಲ್ಪ ದೂರ ಉಳಿದಿದೆ. ಈಗ ಮರಳಿ ಮನೆಗೆ ಬಂದಿರುವುದು ನನಗೆ ತುಂಬಾ ಖುಷಿಯಾಗಿದೆ ಅಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸಂಪತ್ ರಾಜ್, ಮಾಜಿ ಪಾಲಿಕೆ ಸದಸ್ಯರಾದ ಜಾಕೀರ್, ಬ್ಲಾಕ್ ಅಧ್ಯಕ್ಷರಾದ ಜೋಶ್ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು, ನಮ್ಮ ಪಕ್ಷದ ಸಾಧನೆಗಳು, ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡಿದ ಸಾಧನೆ ನಮ್ಮನ್ನೆಲ್ಲ ಒಪ್ಪಿ ಅನೇಕ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಚುನಾವಣೆಯಲ್ಲಿ ಬೇರೆ ಪಕ್ಷಕ್ಕೆ ಮಾಡಿದಂಥವರು ಬಿಜೆಪಿ ಬಿಎಸ್ಪಿಯವರು ಚುನಾವಣೆ ಈಗಾಗಲೇ ಸೇರ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ನನ್ನ ತಿಳಿಮಟ್ಟಿಗೆ 80% ಸೇರ್ಪಡೆ ಆಗಿದ್ದಾರೆ. ಅವರ ಟೀಮ್ ಹೆಸರು ಹೇಳ್ತೀನಿ ಈಗ. ಮತ್ತು ನಮ್ಮ ಅರ್ಬಾಸ್ ಅವರು ಪಕ್ಷದ ನಿಷ್ಠವಾಗಿ ಇದ್ದಂಥವರು ಕಾಣ್ತಿದ್ದರು. ಆಮೇಲೆ ನಮ್ಮ ವಿನೋದ್ ಬೆಂಜಮಿನ್ ಟೀಮ್, 3 ಪ್ರಮುಖ ಮತ್ತು ಅವ್ರ ಟೀಮ್ ಎಲ್ಲರೂ ಬಂದಿದ್ದಾರೆ. ನಾಳೆ ಇನ್ನೂ ಒಂದು 2 ಎಕ್ಸ್ ಕಾರ್ಪೊರೇಟರ್ಗಳು ನಾಳೆ ಸೇರ್ತಾರೆ. ಜಾಗ ಸಾಕಾಗಲ್ಲ ಅಂತ ನಾಳೆ ಪೋಸ್ಟ್ಪೋನ್ ಮಾಡಿದ್ವಿ. ನೋಡಿ, ಇವಾಗಲೇ 3 ಜನ ಸೇರಿದ್ದಾರೆ. ನಾಳೆ ಎಕ್ಸ್ ಕಾರ್ಪೊರೇಟರ್ಗಳು 2 ಸೇರ್ತಾ ಇದ್ದಾರೆ. ಕ್ಷೇತ್ರದವರು ಯಾರು ಅಂತ ಹೆಸರು ಹೇಳ್ತೀನಿ ಆಮೇಲೆ, ಆಯಿತಾ? ಈಗಾಗಲೇ ಎಲ್ಲರೂ ಸೇರಿದ್ದಾರೆ. ಈಗ ನೀವು ಯಾಕೆ ನೀವು ಸೇರ್ತಾ ಇದ್ದೀರಾ ಅಂತ ಅಂದರೆ, ನಿಮಗೆಲ್ಲ ಈಗ ಅರಿವಾಗಿದೆ. ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಕ್ಷೇತ್ರಕ್ಕೆ, ನಮ್ಮ ವಾರ್ಡ್ಗೆ, ನಮ್ಮ ಊರಿಗೆ ಯಾವ ಪಕ್ಷ ಅನಿವಾರ್ಯ? ಬೆಂಗಳೂರಲ್ಲಿ 28 ಕ್ಷೇತ್ರದಲ್ಲಿ ಹೈಯೆಸ್ಟ್ ಲೀಡ್ ಕೊಟ್ಟಂಥ ಕ್ಷೇತ್ರ ಯಾವುದು ಅಂದರೆ ಯಾವುದು? ಅದಕ್ಕೇನೆ ನಮ್ಮ ಸರ್ಕಾರ, ನಮ್ಮ ಸರ್ಕಾರ ನಮಗೆ ಎಷ್ಟು ದುಡ್ಡು ಕೊಟ್ಟಿದೆ? ಸುಮಾರು 300 ಕೋಟಿಗಳನ್ನು ಅನುದಾನ ಇವತ್ತು ಅಭಿವೃದ್ಧಿ ಕೊಟ್ಟಿದ್ದಾರೆ. ನಾವು ಹುಟ್ಟಿದಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿರೋದು. ಏನೋ ನಮ್ಮ ಇವರಿಗೆ ಪ್ರೀವಿಯಸ್ ML ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ನಾವು ಅವರು ಅಭಿಮಾನಿಗಳಾದ ಇದ್ದಿದ್ದಕ್ಕೆ ಅವ್ರ ಜೊತೆಲಿದ್ವಿ. ಮತ್ತೆ ಸೇರ್ಪಡೆ ಆಗಿದ್ವಿ ಕಾಂಗ್ರೆಸ್ಗೆ. ಓಕೆ, ಯಾವತ್ತೂ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷನೇ. ಸೊ ಮತ್ತೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸೇರ್ಪಡೆ ಆಗೋಕ್ಕೆ, ಎಸಿ ಶ್ರೀನಿವಾಸ್ ಅವರು. ಸೊ ಮತ್ತೆ ಸೇರಿದ್ವಿ ಸರ್. 2001 ನಾನು ಕಾಂಗ್ರೆಸ್ಸು ರಾಜೀವ್ ಗಾಂಧಿ ಹೆಸರಲ್ಲಿ ಟೂರ್ನಮೆಂಟ್ ನಡೆಸ್ತಾ ಇದ್ದೀನಿ. ಫುಟ್ಬಾಲ್ ಟೂರ್ನಮೆಂಟ್ ಅದು, ಇಡೀ ಬೆಂಗಳೂರಿಗೆ ಫೇಮಸ್ ಟೂರ್ನಮೆಂಟ್ ಅದು. ರಾಜೀವ್ ಗಾಂಧಿ ಹೆಸರು ಇನ್ನೂ ತನಕ ಯಾರು ಕರ್ನಾಟಕದಲ್ಲಿ ನಡೆಸಿರಲಿಲ್ಲ. ನಾನು ಒಬ್ಬನೇ ನಡೆಸ್ಕೊಂಡು ಬರೋ 22ನೇ ವರ್ಷ ಇವಾಗ ನಡೆಸಬೇಕಾಗಿದೆ ಸರ್. ಈಗ ಪ್ರಚಾರ ಕಾರ್ಯ ಶುರು ಮಾಡಬೇಕು ನಾಳೆಯಿಂದ, ಏನು ಸರ್ ಹೆಂಗಿದೆ? ಹೌದು, ಇವಾಗ ನಮ್ಮ ML ಅವರು ಆದೇಶ ಕೊಟ್ಟಿದ್ದಾರೆ ಶುರು ಮಾಡೋಕ್ಕೆ. ನಾಳೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ. ನಮ್ಮ ಕಡೆ ನಮ್ಮ ಸ್ಟ್ರೆಂತ್ ಚೆನ್ನಾಗಿದೆ, ಕ್ರಿಶ್ಚಿಯನ್ ಕಮ್ಯುನಿಟಿ ಸ್ಟ್ರೆಂತ್ ಚೆನ್ನಾಗಿದೆ. ಯಾಕಂದ್ರೆ ಇಲ್ಲಿರೋ ಸ್ಕೂಲು, ಕಾಲೇಜುಗಳು, ಚರ್ಚ್ಗಳಿಗೆ ಪ್ರತಿಯೊಂದು ಯಾವುದೊಂದು ಪ್ರಾಬ್ಲಮ್ ಇದ್ದರೂ ನಾವು ಹೋಗಿ ಇಮಿಡಿಯೇಟ್ ಅಟೆಂಡ್ ಮಾಡ್ತೀವಿ. ಸೊ ನಮಗೆ ಇವಾಗ ಸ್ಟ್ರೆಂತ್ ಕ್ರಿಶ್ಚಿಯನ್ ಕಮ್ಯುನಿಟಿ